ಲೆಂತಾಕಾಲ 3ನೇ ಮಂಗಳವಾರ ಕ್ಷಮೆ ಎಂಬ ಅಮೃತ. ನಮ್ಮ ಆತ್ಮಶುದ್ಧೀಕರಣದ ಈ ಪ್ರಯಾಣದಲ್ಲಿ ಇಂದು ನಾವು 3 ಮುಖ್ಯ ಅಂಶಗಳನ್ನು ಗಮನಿಸೋಣ. 1. ಎಷ್ಟು ಬಾರಿ ಕ್ಷಮಿಸಬೇಕು? ದ ಲಿಮಿಟ್ಲೆಸ್ ಮರ್ಸಿ. ಪೇತ್ರನು ಯೇಸುವಿನ ಹತ್ತಿರ ಬಂದು, ಕರ್ತನೇ, ನನ್ನ ಸಹೋದರನು ನನಗೆ ವಿರೋಧವಾಗಿ ತಪ್ಪು ಮಾಡಿದರೆ ನಾನು ಎಷ್ಟು ಬಾರಿ ಕ್ಷಮಿಸಬೇಕು? 7 ಬಾರಿಯೋ ಎಂದು ಕೇಳುತ್ತಾನೆ. ಆಗ ಯೇಸು 7 ಬಾರಿಯಲ್ಲ 77 ಬಾರಿ ಎನ್ನುತ್ತಾರೆ. ಚಿಂತನೆ: ಇಲ್ಲಿ 77 ಎಂದರೆ ಸಂಖ್ಯೆಯಲ್ಲ, ಅದು ಮಿತಿಯಿಲ್ಲದ ಕ್ಷಮೆಯನ್ನು ಸೂಚಿಸುತ್ತದೆ. ದೇವರು ನಮ್ಮ ಅಪರಾಧಗಳನ್ನು ಲೆಕ್ಕವಿಲ್ಲದಷ್ಟು ಬಾರಿ ಕ್ಷಮಿಸುವಾಗ ನಾವು ಇತರರ ಸಣ್ಣ ತಪ್ಪುಗಳನ್ನು ಎಣಿಸಬಾರದು. 2. ಕ್ಷಮಿಸದ ಸೇವಕನ ದೃಷ್ಟಾಂತ. ದಿ ಅನ್ಫಾರ್ಗಿವಿಂಗ್ ಸರ್ವೆಂಟ್. ಒಬ್ಬ ರಾಜನು ತನ್ನ ಸೇವಕನಿಗೆ ಇದ್ದ ಕೋಟ್ಯಂತರ ರೂಪಾಯಿ ಸಾಲವನ್ನು ದಯತೋರಿ ಮನ್ನಿಸುತ್ತಾನೆ. ಆದರೆ ಅದೇ ಸೇವಕನು ಹೊರಗೆ ಬಂದು ತನಗೆ ಕೇವಲ 100 ರೂಪಾಯಿ ಬಾಕಿ ಕೊಡಬೇಕಾಗಿದ್ದ ಗೆಳೆಯನನ್ನು ಹಿಡಿದು ಜೈಲಿಗೆ ಹಾಕಿಸುತ್ತಾನೆ. ಚಿಂತನೆ: ನಾವು ದೇವರಿಂದ ಪ್ರತಿದಿನವೂ ಕ್ಷಮೆಯನ್ನು ಪಡೆಯುತ್ತೇವೆ, ಆದರೆ ನಮ್ಮ ನೆರೆಯವರು ನಮಗೆ ನೋವು ಕೊಟ್ಟಾಗ ಅದನ್ನು ಮರೆಯಲು ಕಷ್ಟಪಡುತ್ತೇವೆ. ನಮ್ಮ ಹೃದಯದಲ್ಲಿ ಸೇಡನ್ನು ಇಟ್ಟುಕೊಂಡರೆ ದೇವರ ಕೃಪೆ ನಮ್ಮ ಮೇಲೆ ಇರಲು ಸಾಧ್ಯವಿಲ್ಲ. 3. ಹೃದಯಪೂರ್ವಕ ಕ್ಷಮೆ. ಫಾರ್ಗಿವ್ನೆಸ್ ಫ್ರಮ್ ದ ಹಾರ್ಟ್. ನೀವು ಪ್ರತಿಯೊಬ್ಬರೂ ನಿಮ್ಮ ಸಹೋದರನನ್ನು ಹೃದಯಪೂರ್ವಕವಾಗಿ ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವರು ಎಂದು ಯೇಸು ಎಚ್ಚರಿಸುತ್ತಾರೆ. ಚಿಂತನೆ: ಕ್ಷಮೆ ಎಂಬುದು ಕೇವಲ ತುಟಿಯ ಮಾತಲ್ಲ, ಅದು ಹೃದಯದ ಆಳದಿಂದ ಬರಬೇಕು. ಇತರರ ಮೇಲಿರುವ ದ್ವೇಷವು ನಮ್ಮನ್ನೇ ಸುಡುವ ಬೆಂಕಿ ಇದ್ದಂತೆ. ಕ್ಷಮಿಸುವುದರಿಂದ ನಾವು ದ್ವೇಷದ ಬಂಧನದಿಂದ ಬಿಡುಗಡೆ ಹೊಂದುತ್ತೇವೆ. ದಿನದ ಪ್ರಾರ್ಥನೆ. ಕರುಣಾಮಯಿ ಯೇಸುವೇ, ಈ ಪವಿತ್ರ ಲೆಂತಾಕಾಲದಲ್ಲಿ ನನ್ನ ಕಠಿಣ ಹೃದಯವನ್ನು ಬದಲಾಯಿಸು. ನೀನು ನನ್ನನ್ನು ಪ್ರೀತಿಸಿ ಕ್ಷಮಿಸಿದಂತೆ ನನ್ನನ್ನು ನೋಯಿಸಿದವರನ್ನು ನಾನು ಪೂರ್ಣ ಹೃದಯದಿಂದ ಕ್ಷಮಿಸುವ ಶಕ್ತಿಯನ್ನು ನನಗೆ ನೀಡು. ನನ್ನ ಮನಸ್ಸಿನಲ್ಲಿರುವ ದ್ವೇಷ ಮತ್ತು ಕಹಿ ಭಾವನೆಗಳನ್ನು ತೆಗೆದುಹಾಕಿ ನಿನ್ನ ಶಾಂತಿಯನ್ನು ತುಂಬಿಸು. ಆಮೆನ್.